ನಾವು ಕೇಳಹೊರಟಿರುವುದು ಸತ್ಯಪಾಲ್ ಮಲಿಕ್ ಅವರ ಸಾಕ್ಷ್ಯವನ್ನು. ಜಮ್ಮು ಮತ್ತು ಕಾಶ್ಮೀರದ ಕೊನೆಯ ರಾಜ್ಯಪಾಲರಾಗಿದ್ದ ಅವರ ಮಾತುಗಳಲ್ಲೇ ನೋಡಿ, ಈ ಒಂದೇ ಒಂದು ವಾಕ್ಯ, ಈಗ ನೀನು ಸುಮ್ಮನಿರಬೇಕು ಅಂದ್ರೆ ಒಂದು ದೊಡ್ಡ ವೈಫಲ್ಯವನ್ನ ಮುಚ್ಚಿ ಹಾಕಲು ಹೇರಿದ ಮೌನದ ಕಥೆ ಶುರುವಾಗೋದೇ ಇಲ್ಲಿಂದ. ಮೊದಲಿಗೆ ಪುಲ್ವಾಮಾ 2019ರಲ್ಲಿ ನಡೆದ ಆ ದಾಳಿ, ಅದೊಂದು ಅನಿವಾರ್ಯ ದುರಂತ ಅಂತ ನಾವು ಅನ್ಕೊಂಡಿದ್ವಿ ಅಲ್ವಾ. ಆದರೆ ಮಲಿಕ್ ಹೇಳೋ ಪ್ರಕಾರ ಅದನ್ನ ತಡೆಬಹುದಿತ್ತು. ಅಂದ್ರೆ ಇದೊಂದು ತಡೆಬಹುದಾಗಿದ್ದ ವೈಫಲ್ಯ. ಹೇಗಂತೀರಾ? CRPF ತಮ್ಮ ಸೈನಿಕರನ್ನ ಸಾಗಿಸೋಕೆ ವಿಮಾನಗಳನ್ನ ಕೇಳಿತು. ಆದ್ರೆ ಗೃಹ ಸಚಿವಾಲಯದಿಂದ ಬಂದ ಉತ್ತರ ಇಲ್ಲ, ಕೊಡೋಕ್ಕಾಗಲ್ಲ ಅಂತ. ಪರಿಣಾಮ 300 kgಯಷ್ಟು RDX ಸ್ಫೋಟಕಗಳನ್ನ ಬಳಸಿ ದಾಳಿ ನಡೆದು. ಯೋಚನೆ ಮಾಡಿ, 300 kg! ಅಷ್ಟೇ ಅಲ್ಲ, ಅಷ್ಟು ದೊಡ್ಡ ಪ್ರಮಾಣದ ಸ್ಫೋಟಕಗಳಿದ್ದ ಆ ಕಾರು ಸುಮಾರು 10ರಿಂದ 12 ದಿನಗಳ ಕಾಲ ಕಾಶ್ಮೀರದ ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ ಯಾರಿಗೂ ಸಿಕ್ಕಿಬೀಳದೆ ಓಡಾಡ್ತಾ ಇತ್ತು. ಅಂದ್ರೆ ನಮ್ಮ ಗುಪ್ತಚರ ವ್ಯವಸ್ಥೆ ಸಂಪೂರ್ಣವಾಗಿ ವಿಫಲವಾಗಿತ್ತು ಅನ್ನೋದು ಸ್ಪಷ್ಟ. ಈ ವಿಚಾರವನ್ನ ಮಲಿಕ್ ಪ್ರಧಾನಮಂತ್ರಿಗಳ ಗಮನಕ್ಕೆ ತಂದಾಗ ಅವರು ನೇರವಾಗಿ ಹೇಳಿದ್ರಂತೆ, ಇದು ನಮ್ಮದೇ ತಪ್ಪು, ನಾವವರಿಗೆ ವಿಮಾನ ಕೊಟ್ಟಿದ್ರೆ ಇವತ್ತು ಈ ಅನಾಹುತ ಆಗ್ತಿರ್ಲಿಲ್ಲ ಅಂತ. ಆದ್ರೆ ಇದಕ್ಕೆ ಪ್ರಧಾನಮಂತ್ರಿ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರರಿಂದ ಬಂದ ಪ್ರತಿಕ್ರಿಯೆ ಏನಾಗಿತ್ತು ಗೊತ್ತಾ? ಈ ವೈಫಲ್ಯದ ಬಗ್ಗೆ ತನಿಖೆ ಮಾಡಿ ಅಂತಲ್ಲ, ಬದಲಿಗೆ ಈ ವಿಷಯದ ಬಗ್ಗೆ ಇನ್ನು ಮುಂದೆ ಮಾತಾಡಬೇಡಿ, ಸುಮ್ಮನಿರಿ ಅಂತ. ಇನ್ನೇ ಕಾಶ್ಮೀರದ ವಿಷಯಕ್ಕೆ ಬರೋಣ. ಅಲ್ಲಿನ ಆಡಳಿತ ಎಲ್ಲವೂ ರಹಸ್ಯಮಯ, ಭಯದಲ್ಲೇ ತೆಗೆದುಕೊಂಡ ನಿರ್ಧಾರಗಳು. ಒಂದು ಉದಾಹರಣೆ ನೋಡಿ. ಮಧ್ಯಾಹ್ನ ಮೆಹಬೂಬಾ ಮುಫ್ತಿ ಸರ್ಕಾರ ರಚಿಸಲು ನಮ್ಮತ್ರ ಬಹುಮತ ಇದೆ ಅಂತಾರೆ. ಸಂಜೆ ಹೊತ್ತಿಗೆ ರಾಜ್ಯಪಾಲರ ಕಚೇರಿಯ ಫ್ಯಾಕ್ಸ್ ಮಷೀನ್ ಕೆಟ್ಟೋಗಿದೆ ಅಂತ ಸುದ್ದಿ ಬರುತ್ತೆ. ರಾತ್ರಿ ಆಗೋದ್ರೊಳಗೆ ಇಡೀ ವಿಧಾನಸಭೆಯನ್ನೇ ವಿಸರ್ಜನೆ ಮಾಡಲಾಗುತ್ತೆ. ಯಾಕೆ? ಹೊಸ ಸರ್ಕಾರ ರಚನೆ ಆಗ್ಬಾರ್ದು ಅಂತ. ಒಂದೇ ದಿನದಲ್ಲಿ ಪ್ರಜಾಪ್ರಭುತ್ವದ ಪ್ರಕ್ರಿಯೆಯನ್ನೇ ನಿಲ್ಲಿಸಲಾಯಿತು. ಆಮೇಲೆ ಬಂತು ಆರ್ಟಿಕಲ್ 370 ರದ್ದತಿ. ವಿಶೇಷ ಸ್ಥಾನಮಾನ ಇದ್ದ ಒಂದು ರಾಜ್ಯವನ್ನ 2 ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಭಜಿಸಲಾಯಿತು. ಕೇಂದ್ರದ ನೇರ ಹಿಡಿತಕ್ಕೆ ತೆಗೆದುಕೊಳ್ಳಲಾಯಿತು. ಇದೆಲ್ಲವೂ ಆಗಿದ್ದು ಅಲ್ಲಿನ ರಾಜ್ಯಪಾಲರಾಗಿದ್ದ ಮಲಿಕ್ ಅವರ ಜೊತೆ ಒಂದು ಮಾತು ಕೂಡ ಆಡದೆ. ಪೊಲೀಸರು ದಂಗೆ ಏಳಬಹುದು ಅನ್ನೋ ಭಯದಲ್ಲಿ ಈ ನಿರ್ಧಾರ ತಗೊಂಡ್ರು ಅಂತ ಮಲಿಕ್ ಹೇಳ್ತಾರೆ. ಆದರೆ ಅದು ಸುಳ್ಳು. ಆ ನಿರ್ಧಾರದ ಅವಶ್ಯಕತೆಯೇ ಇರಲಿಲ್ಲ. ಅದೊಂದು ದೊಡ್ಡ ತಪ್ಪು ಅಂತ ಅವರ ಸ್ಪಷ್ಟ ಮಾತು. ಈಗ ಬರೋಣ ಭ್ರಷ್ಟಾಚಾರದ ವಿಷಯಕ್ಕೆ. ಇಲ್ಲಿ ಸತ್ಯಪಾಲ್ ಮಲಿಕ್ 2 ಫೈಲ್ಗಳ ಬಗ್ಗೆ ಮಾತಾಡ್ತಾರೆ. ಒಟ್ಟು 300 ಕೋಟಿ ರೂಪಾಯಿಯ ವ್ಯವಹಾರ. ಮೊದಲನೇದು ಒಂದು ಇನ್ಶೂರೆನ್ಸ್ ಸ್ಕೀಮ್, ಇನ್ನೊಂದು ಜಲವಿದ್ಯುತ್ ಯೋಜನೆ. ಎರಡರಲ್ಲೂ ತಲಾ 150 ಕೋಟಿ ಲಂಚದ ಪ್ರಸ್ತಾಪ ಇತ್ತು ಅಂತ ಮಲಿಕ್ ಹೇಳ್ತಾರೆ. ಹಾಗಾಗಿ ಅವೆರಡೂ ಫೈಲ್ಗಳನ್ನ ಅವರೇ ಕ್ಯಾನ್ಸಲ್ ಮಾಡಿದ್ರು. ಇನ್ನೊಂದು ಘಟನೆ, ಗೋವಾದ ರಾಜ್ಯಪಾಲರಾಗಿದ್ದಾಗ ಅಲ್ಲಿನ ಭ್ರಷ್ಟಾಚಾರದ ಬಗ್ಗೆ ಪ್ರಧಾನಮಂತ್ರಿಗಳಿಗೆ ಮಲಿಕ್ ನೇರವಾಗಿ ಮಾಹಿತಿ ಕೊಡ್ತಾರೆ. ಆದ್ರೆ ಅದರ ಬಗ್ಗೆ ತನಿಖೆ ಆಗ್ಲಿಲ್ಲ. ಬದಲಾಗಿ ತಿಂಗಳೇ ಮಲಿಕ್ ಅವರನ್ನೇ ಅಲ್ಲಿಂದ ವರ್ಗಾವಣೆ ಮಾಡಲಾಯಿತು. ಹಾಗಾದ್ರೆ ಪ್ರಧಾನಮಂತ್ರಿಗಳ ಬಗ್ಗೆ ಮಲಿಕ್ ಅವರ ಅಭಿಪ್ರಾಯ ಏನು? ಅವರ ಪ್ರಕಾರ ಪ್ರಧಾನಿಗಳಿಗೆ ಸರಿಯಾದ ಮಾಹಿತಿ ಇಲ್ಲ, ಅವರು ವಿಷಯಗಳ ಬಗ್ಗೆ ಅಸಡ್ಡೆ ಹೊಂದಿದ್ದಾರೆ. ಮಲಿಕ್ ನೇರವಾಗಿ ಹೇಳ್ತಾರೆ, ನಾನವರನ್ನು ಭೇಟಿಯಾದಾಗೆಲ್ಲ ಅವರಿಗೆ ವಿಷಯಗಳ ಬಗ್ಗೆ ಆಳವಾದ ಜ್ಞಾನ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಅಂತ. ಅದರಲ್ಲೂ ಕಾಶ್ಮೀರದಂಥ ಸೂಕ್ಷ್ಮ ವಿಷಯದ ಬಗ್ಗೆನೂ ಅವರಿಗೆ ಪೂರ್ತಿ ಮಾಹಿತಿ ಇರಲಿಲ್ವಂತೆ. ಅಧಿಕಾರಕ್ಕೆ ಬಂದು 4 ವರ್ಷ ಕಳೆದರೂ ಕೂಡ ಕಾಶ್ಮೀರದ ಮೂಲ ಸಮಸ್ಯೆಗಳು ಏನು ಅನ್ನೋದರ ಬಗ್ಗೆ ಪ್ರಧಾನಿಗಳಿಗೆ 100ಕ್ಕೆ 100ರಷ್ಟು ಮಾಹಿತಿ ಇರಲಿಲ್ಲ ಅಂತ ಮಲಿಕ್ ಆರೋಪಿಸ್ತಾರೆ. ಇದನ್ನೆಲ್ಲ ನೋಡಿ ಮಲಿಕ್ ಒಂದು ನೇರವಾದ ಮಾತು ಹೇಳ್ತಾರೆ, ಪ್ರಧಾನಮಂತ್ರಿಗಳು ಭ್ರಷ್ಟಾಚಾರವನ್ನ ನಿಜವಾಗಿಯೂ ದ್ವೇಷಿಸ್ತಾರೆ ಅಂತ ನನಗನ್ಸುವುದಿಲ್ಲ. ಯಾಕಂದ್ರೆ ಭ್ರಷ್ಟಾಚಾರದ ಬಗ್ಗೆ ದೂರು ಕೊಟ್ಟ ತಕ್ಷಣ ಆಗಿದ್ದು ವರ್ಗಾವಣೆ, ತನಿಖೆಯಲ್ಲ. ಕೊನೆಯದಾಗಿ ದೇಶದ ಸಾಂವಿಧಾನಿಕ ಸಂಸ್ಥೆಗಳ ಸ್ಥಿತಿ. ಮಲಿಕ್ ಅವರ ಪ್ರಕಾರ ಅವುಗಳು ಕೈಗೊಂಬೆಗಳಾಗಿವೆ, ಒತ್ತಡದಲ್ಲಿ ಕೆಲಸ ಮಾಡ್ತಿವೆ. ಹೇಗೆ? ಅದಾನಿ ಹಗರಣದ ಬಗ್ಗೆ ಪ್ರಧಾನಿ ಮೌನವಾಗಿದ್ದಾರೆ, ಸರ್ಕಾರದ ವಿರುದ್ಧ ಸಾಕ್ಷಿಚಿತ್ರ ಮಾಡಿದ BBC ಮೇಲೆ ತೆರಿಗೆ ದಾಳಿ ನಡೆಯುತ್ತೆ. ಅಷ್ಟೇ ಅಲ್ಲ, ರಾಷ್ಟ್ರಪತಿಗಳು ಯಾರನ್ನ ಭೇಟಿಯಾಗಬೇಕು ಅನ್ನೋದನ್ನು PMO ನಿರ್ಧರಿಸುತ್ತೆ. ಅಂದ್ರೆ ಪ್ರಜಾಪ್ರಭುತ್ವದ ಪ್ರಮುಖ ಸ್ತಂಭಗಳೇ ದುರ್ಬಲವಾಗಿವೆ. ಸೊ ಇದೆಲ್ಲದರ ಒಟ್ಟು ಚಿತ್ರಣ ಏನು? ನಮ್ಮ ವ್ಯವಸ್ಥೆಯಲ್ಲಿರೋ ತಪ್ಪುಗಳನ್ನ, ಸೋರಿಕೆಗಳನ್ನ ಸರಿಪಡಿಸ್ಕೊಳ್ಳೋ ಬದಲು ಹೊರಗಡೆ ಇರೋ ಬಿರುಗಾಳಿ ಮೇಲೆ ಗೂಬೆ ಕೂರಿಸಲಾಗ್ತಿದೆ ಅಂತ. ಅಂದ್ರೆ ಹಡಗಿನೊಳಗಿನ ಸೋರಿಕೆಗಳಿಗೆ ಹೊರಗಿನ ಬಿರುಗಾಳಿಯೇ ಕಾರಣ ಅಂತ ಹೇಳಲಾಗ್ತಿದೆ. ವಾಸ್ತವದಲ್ಲಿ ಹಡಗು ದುರ್ಬಲ ಆಗ್ತಿರೋದು ಒಳಗಿನಿಂದಲೇ, ಹೊರಗಿನ ಬಿರುಗಾಳಿಯಿಂದಲ್ಲ. ನೆನಪಿಡಿ, ಪ್ರಶ್ನೆಗಳು ದೇಶದ್ರೋಹವಲ್ಲ, ಮೌನವೇ ದೇಶದ್ರೋಹ.